ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಇಲ್ಲಿ 4 ಅಂಕದ ಒಂದು ಕ್ವಶನ್ ನಾವು ಇಲ್ಲಿ ಸೊಲ್ಯೂಷನ್ ಮಾಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ನಿಮಗೆ ಈ ಒಂದು ಪ್ರಶ್ನೆ ಕೇಳಬಹುದು. ಸೊ ಈ ಒಂದು ಪ್ರಶ್ನೆ ನಾನು ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸಸ್ಗಳು ಮಾಡಲಾಗುವುದು. ಆಯಿತಾ. ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ. ಆಯಿತಾ. ಪ್ರತಿ ಉತ್ಪನ್ನದ ಹಂತದ ಲಾಭವನ್ನು ಲೆಕ್ಕ ಮಾಡಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ ಅಂತ. ಆಯಿತಾ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ್ಯಾಟ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಧ್ಯಾಯ ಮೇಲೆ ನಿಮಗೆ ಆಯಿತಾ. ಪರಿಪೂರ್ಣ ಪೈಪೋಟಿ ಅಧ್ಯಾಯ ಮೇಲೆ ನಿಮಗೆ 4ನೇ ಅಧ್ಯಾಯ ಮೇಲೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಆಯಿತಾ. ಇಂಡಸ್ಟ್ರಿ ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆ್ಯಟ್ ಈಚ್ ಲೆವೆಲ್ ಆಫ್ ಔಟ್ಪುಟ್ ಆ್ಯಂಡ್ ಡೆಟರ್ಮೈನ್ ಮಾರ್ಕೆಟ್ ಪ್ರೈಸ್ ಆಫ್ ದ ಗುಡ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಟೇಬಲ್ ಕೊಟ್ಟಿರ್ತಾರೆ, ಮೇಲ್ಗಡೆ ಈ ರೀತಿ ಪ್ರಶ್ನೆ ಕೇಳಿರ್ತಾರೆ. ಆಯಿತಾ. ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಏನು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ. ಆಯಿತಾ. ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನದ ಹಂತದ ಲಾಭವನ್ನು ಲೆಕ್ಕ ಮಾಡಿ ಅಂದಿದ್ದಾರೆ. ಪ್ರತಿ ಉತ್ಪನ್ನ ಏನು ಮಾಡ್ತೀವಲ್ಲ ಅದರ ಲಾಭವನ್ನು ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಅಂದಿದ್ದಾರೆ, ಅಂದರೆ ಲೆಕ್ಕ ಮಾಡಿ. ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ ಅಂದಿದ್ದಾರೆ. ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸೇಲ್ಸ್ ಕ್ವಾಂಟಿಟಿ ಅಂದರೆ ಮಾರಾಟದ ಪ್ರಮಾಣ ಕ್ಯೂ ಇದು. ಆಯಿತಾ. ಮಾರಾಟ ಇಲ್ಲಿ ಸೇಲ್ಸ್ ಕ್ವಾಂಟಿಟಿ ಅಂತ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು. ಇಲ್ಲಿ ಮಾರಾಟದ ಪ್ರಮಾಣ ಅಂತ ಕನ್ನಡ ವಿದ್ಯಾರ್ಥಿಗಳು ಕ್ಯೂ ಅಂತ ಬರೆದ್ರು ಕೂಡ ಓಕೆ. ಅವರೇ ಕೊಟ್ಟಿರ್ತಾರೆ ಇದು. ಆಯಿತಾ. ಇದು ಸೇಲ್ಸ್ ಕ್ವಾಂಟಿಟಿ ಅಂದರೆ ಕ್ಯೂ, TR, TC ಅವರೇ ಕೊಟ್ಟಿರ್ತಾರೆ. ನಾವು ಲಾಭವನ್ನು ಕಂಡುಹಿಡಿಬೇಕು. ಲಾಭ ಅಂದರೆ ಪೈ. ಆಯಿತಾ. ಪೈ ನಾವು ಕಂಡುಹಿಡಿಬೇಕು. ಪೈ ಅಂದರೆ ಈ ರೀತಿ ಇರುತ್ತೆ ನೋಡಿ. ಆಯಿತಾ. ಈ ಒಂದು ಲಾಭವನ್ನು ನಾವು ಕಂಡುಹಿಡಿಬೇಕು. ಆಯಿತಾ. ಲಾಭ ಅಂದರೆ ಪ್ರಾಫಿಟ್. ಮಾರುಕಟ್ಟೆ ಬೆಲೆ. ಆಯಿತಾ. ಮಾರುಕಟ್ಟೆ ಬೆಲೆ ಕಂಡುಹಿಡಿಬೇಕು, ಮಾರ್ಕೆಟ್ ಪ್ರೈಸ್. ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಆನ್ಸರ್ ಮಾಡಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಅವರೇ ಕೊಟ್ಟಿರ್ತಾರೆ 0 ರಿಂದ 7 ಅವರೇ ಕೊಟ್ಟಿರ್ತಾರೆ. ಆಯಿತಾ. ಇಲ್ಲಿ TRನಲ್ಲಿ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಸಂಖ್ಯೆ ಅವರು ಬದಲಾವಣೆ ಮಾಡಬಹುದು, ಆದರೂ ಕಡೆ ನೀವು ಆನ್ಸರ್ ಮಾಡಬಹುದು. ಇದಕ್ಕೆ ಎರಡು ಫಾರ್ಮುಲಾಸ್ ಬರುತ್ತೆ. ಆ 2 ಫಾರ್ಮುಲಾಸ್ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಯಿತಾ. ಈ ಒಂದು ಕಾಲಮ್ಗೆ ಮತ್ತು ಈ ಒಂದು ಕಾಲಮ್ಗೆ. ಇಲ್ಲಿ ನೋಡಿ, TRನಲ್ಲಿ 0, ಆಯಿತಾ, 5, 10, 15, 4ರ ಕೆಳಗಡೆ ಮುಂದೆ 20, 5ರ ಮುಂದಗಡೆ 25, 6ರ ಮುಂದಗಡೆ 30, ಇಲ್ಲಿ 35, 5, 7, 10, 12, 15, 23, 33, 40 ಅಂತ ಕೊಟ್ಟಿದ್ದಾರೆ. TC ಅದು TR ಅಂದರೆ ಟೋಟಲ್ ರೆವೆನ್ಯೂ, TC ಅಂದರೆ ಟೋಟಲ್ ಕಾಸ್ಟ್. ಆಯಿತಾ. ಲಾಭ ಅಂದರೆ ಪ್ರಾಫಿಟ್. ಮಾರುಕಟ್ಟೆ ಬೆಲೆ, ಮಾರ್ಕೆಟ್ ಪ್ರೈಸ್. ಈ 2 ನಾವು ಕಾಲಮ್ ಕಂಡುಹಿಡಬೇಕು. ಈ 3 ಕಾಲಮ್ ಅವರೇ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಆಯಿತಾ. ಇವಾಗ ನಾವು ಪ್ರತಿ ಹಂತದ ಆಯಿತಾ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಬೇಕು. ಮತ್ತು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚ ಅವರು ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಾವು ಇವಾಗ ಪ್ರತಿ ಉತ್ಪನ್ನದ ಲಾಭವನ್ನು ಲೆಕ್ಕ ಮಾಡಬೇಕು ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಬೇಕು ನಾವು ಇವಾಗ. ಆಯಿತಾ. ಇವಾಗ ಇಲ್ಲಿ ನೋಡಿ, ಈ ಒಂದು ಕಾಲಮ್ ನಾವು ಕಂಡುಹಿಡಬೇಕಂದ್ರೆ ಲಾಭ, ಇದಕ್ಕೊಂದು ಸೂತ್ರ ಬರುತ್ತೆ. ಆಯಿತಾ. ಪೈ = ಆಯಿತಾ TR - TC. ಆಯಿತಾ. ಮೈನಸ್ ಇದು ಅಂದರೆ TR ಎಲ್ಲಿದೆ, ಇಲ್ಲಿದೆ. TC ಎಲ್ಲಿದೆ, ಇಲ್ಲಿದೆ. ಅಂದರೆ ಈ ಒಂದು ಪ್ರಾಫಿಟ್ ನಾವು ಕಂಡುಹಿಡಬೇಕಂದ್ರೆ, ಪೈ ನಾವು ಕಂಡುಹಿಡಬೇಕಂದ್ರೆ, ಲಾಭ ಇಲ್ಲಿ ಬೋತ್ ಎಲ್ಲ ವಿದ್ಯಾರ್ಥಿಗಳಿಗೆ ಬರೆದಿದ್ದೇನೆ. ಈ ಪ್ರಾಫಿಟ್ ನಾವು ಕಂಡುಹಿಡಬೇಕಂದ್ರೆ ಲಾಭ ಪೈ = TR - TC. ಈ ಒಂದು ಸೂತ್ರದ ಆಧಾರಿತ ನಾವು ಈ ಒಂದು ಕಾಲಮ್ ನಾವು ಕಂಡುಹಿಡಿತೀವಿ. ಆಯಿತಾ. ಸೊ ಇವಾಗ ನಮ್ಮದು ಟೋಟಲ್ ರೆವೆನ್ಯೂ ಎಷ್ಟಿದೆ, ಇಲ್ಲಿ 0 ಇದೆ. ಇಲ್ಲಿ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್ ಅಂದರೆ ಒಂದು ಪ್ರತಿ ಉತ್ಪನ್ನದ ಲಾಭವನ್ನು ನಾವು ಏನು ಮಾಡ್ತೀವಲ್ಲ, ವೇಟ್ ಮಾಡಿ, ಕರೆಂಟು ಇತ್ತು. ಇವಾಗ ಇಲ್ಲಿ ಏನು TR ಕೊಟ್ಟಿದ್ದಾರೆ, ಇಲ್ಲಿ TC ಕೊಟ್ಟಿದ್ದಾರೆ. ಆಯಿತಾ. ಇಲ್ಲಿ 0 ಇದೆ TR. ಆಯಿತಾ. ಇಲ್ಲಿ TC ಏನಿದೆ 5 ಇದೆ. ಇಲ್ಲಿ ನೋಡಿ, ಇವಾಗ ಈ ಒಂದು ನಾವು ಲಾಭ ಕಾಲಮ್ ಕಂಡುಹಿಡಬೇಕಂದ್ರೆ ಪೈ = TR - TC. ಆಯಿತಾ. ಇದು ಸೂತ್ರ ಆಗಿರುತ್ತೆ. TR ಇಲ್ಲೇ, TC ಇಲ್ಲಿದೆ. ಆಯಿತಾ. TR ಒಳಗೆ TC ಮೈನಸ್ ಮಾಡಬೇಕು. 0 ಒಳಗೆ 5 ಮೈನಸ್ ಮಾಡಿ.
ಇದೇನು ಬರುತ್ತೆ, ಇದು -5 ಬರುತ್ತೆ. ಇಲ್ಲಿ ಮೈನಸ್ ಯಾಕೆ ಬಂತಂದರೆ ಇಲ್ಲಿ 0 ಇದೆ, ಇಲ್ಲಿ ಅಂದರೆ ನಮ್ಮದು ಒಟ್ಟು ಆದಾಯ ಇಲ್ಲ ಇಲ್ಲಿ, ಆಯಿತಾ. ಒಟ್ಟು ಆದಾಯ ಇಲ್ಲ ನಮ್ಮದು, ಅಂದರೆ ಒಟ್ಟು ವೆಚ್ಚ ಆಗಿದೆ ಬಟ್ ಒಟ್ಟು ಆದಾಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಮೈನಸ್ ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ 10 ಇದೆ, ಇಲ್ಲಿ 10 ಇದೆ, ಇಲ್ಲಿ 0 ಬರುತ್ತೆ. ಇಲ್ಲಿ ಹೆಚ್ಚಿಗೆ ಇರಬೇಕು, ಆಯಿತಾ. ಒಟ್ಟು ಆದಾಯ ಹೆಚ್ಚಿಗೆ ಇರಬೇಕು. ಇದು ಕಡಿಮೆ ಇದ್ದರೆ ಅವಾಗ ಏನು ಬರುತ್ತೆ, ಇದು ಅಂದರೆ ಪ್ಲಸ್ ಬರುತ್ತೆ. ಇಲ್ಲಿ ಏನೂ ಇರಲಿಲ್ಲ ಅಂದರೆ ಇದಕ್ಕಿಂತ ಇಲ್ಲಿ ಜಾಸ್ತಿ ಇತ್ತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಇದೇನಾಗುತ್ತೆ -2 ಬರುತ್ತೆ, ಆಯಿತಾ. ಇಲ್ಲಿ 15 ಇದೆ, ಇಲ್ಲಿ 12 ಇದೆ, ಆಯಿತಾ. ಇದೇನು ಬರುತ್ತೆ, ಇಲ್ಲಿ 3 ಬರುತ್ತೆ. ಇದು ಪ್ಲಸ್ ಅಂತ ಚಿಹ್ನೆ ಹಾಕಬೇಡಿ, ಆಯಿತಾ. 10ರೊಳಗೆ 10 ಮೈನಸ್ ಮಾಡಿ, ಇಲ್ಲಿ 0 ಬರುತ್ತೆ ಈ ರೀತಿಯಲ್ಲಿ, ಆಯಿತಾ. ಇದು ಗೊತ್ತಾಯ್ತಾ. ಮೈನಸ್ ಚಿಹ್ನೆ ನೋಡ್ತಾರೆ ಸ್ನೇಹಿತರೆ ವಾರ್ಷಿಕ ಪರೀಕ್ಷೆಯಲ್ಲಿ, ಯಾಕಂದರೆ ಇಲ್ಲಿ TR ಅಂದರೆ ಒಟ್ಟು ಆದಾಯ. ಈಗ ನೋಡಿ, ಒಂದು ಉದ್ಯಮ ಘಟಕದಲ್ಲಿ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚ ಅಂತ ಇರುತ್ತೆ. ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚ ಎಷ್ಟಾಗಿದೆ ಅಂತ ನೋಡ್ಕೋಬೇಕು. ಒಟ್ಟು ಆದಾಯನೇ ಇರಲಿಲ್ಲ ಅಂದರೆ ಒಟ್ಟು ವೆಚ್ಚ ಒಳಗೆ ಮೈನಸ್ ಮಾಡಿದಾಗ ಅದು ಮೈನಸ್ ಬರುತ್ತೆ, ಆಯಿತಾ. ಏನು ಅಂದರೆ ನಮ್ಮದು ಆದಾಯನೇ ಇಲ್ಲ, ವೆಚ್ಚ ಆಗಿದೆ ಅಂದರೆ ವೆಚ್ಚನೇ ಹೆಚ್ಚಾಗಿದೆ ಅಂತ ಅವಾಗ ಇಲ್ಲಿ ಮೈನಸ್ ತೋರಿಸ್ಬೇಕು. ಇವಾಗ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಒಟ್ಟು ಆದಾಯ ನಮ್ಮದು 15 ಇದೆ, ಆಯಿತಾ. ಇಲ್ಲಿ ಒಟ್ಟು ವೆಚ್ಚ ನಮ್ಮದು ಕಡಿಮೆ ಇದೆ, 15ಕ್ಕಿಂತ ಇಲ್ಲಿ ಕಡಿಮೆ ಆಗಿದೆ, ಆಯಿತಾ. 15 ನಮ್ಮದು ಒಟ್ಟು ಆದಾಯ ಇದೆ, ಒಟ್ಟು ವೆಚ್ಚ ಎಷ್ಟಾಗಿದೆ 12 ಆಗಿದೆ. ಸೊ ಇಲ್ಲಿ 3. ಅದೇ ರೀತಿ ಇಲ್ಲಿ ನೋಡಿ, ಒಟ್ಟು ಆದಾಯ ಎಷ್ಟಿದೆ 20 ಇದೆ, 20ರೊಳಗೆ 15 ಮೈನಸ್ ಮಾಡಿ ಸ್ನೇಹಿತರೆ, ಆಯಿತಾ. 5. 25ರೊಳಗೆ 23 ಮೈನಸ್ ಮಾಡಿ, ಎಷ್ಟು ಬರುತ್ತೆ ಸ್ನೇಹಿತರೆ 2. 30ರೊಳಗೆ 33 ಮೈನಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಕಡಿಮೆ ಇದೆ, ಒಟ್ಟು ಆದಾಯ ಕಡಿಮೆ ಬಂತು, ಇಲ್ಲಿ ಒಟ್ಟು ವೆಚ್ಚ ಹೆಚ್ಚಿಗೆ ಬಂತು, ಇದು -3 ಬರುತ್ತೆ, ಗೊತ್ತಾಯ್ತಾ. ಅದೇ ರೀತಿ ಅಂದರೆ TR ಒಳಗೆ TC ಮೈನಸ್ ಮಾಡಬೇಕು ನೋಡಿ, ಇಲ್ಲಿಂದ ಇದು ಮೈನಸ್ ಮಾಡಬೇಕು, ಇಲ್ಲಿಂದ ಇದು ಮೈನಸ್ ಮಾಡಬಾರ್ದು. TR ಒಳಗೆ ಇದು ಮೈನಸ್ ಮಾಡಬೇಕು TC, ಅಂದಾಗ ಇದು ಲಾಭ ಬರುತ್ತೆ, ಪೈ ಬರುತ್ತೆ. 35ರೊಳಗೆ 40 ಮೈನಸ್ ಮಾಡಿ, ಆಯಿತಾ. ಇಲ್ಲಿ ಹೆಚ್ಚಿದೆ, ಇಲ್ಲಿ ಕಡಿಮೆ ಇದೆ, ಸೊ ಇಲ್ಲಿ -5. ಇದು ಮೈನಸ್ ನೋಡ್ತಾರೆ ಅವರು, ಆಯಿತಾ. ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಮೈನಸ್ ನೋಡ್ತಾರೆ, ಇದು ನೆಟ್ನಲ್ಲಿ ಇಟ್ಕೊಂಡ್ಬಿಡ್ರಿ. ಅಂದರೆ ಇಲ್ಲಿ ಹೆಚ್ಚಿದ್ದು ಇಲ್ಲಿ ಕಡಿಮೆ ಇತ್ತಂದರೆ ಇದು ಮೈನಸ್ಸೇ ಬರುತ್ತೆ. ಅದೇ ಒಂದು ವೇಳೆ ಈ 40 ಈ ಬಾಜು, ಈ 35 ಇಲ್ಲಿತ್ತಂದರೆ ಇದೇನು ಬರ್ತಿತ್ತು, ನಾರ್ಮಲ್ ನಾವು ಬರಿತಿದ್ವಿ 5 ಅಂತ, ಚಿಹ್ನೆ ಈ ರೀತಿ ಬರ್ತಿದ್ದಿಲ್ಲ ಅಂತ, ಗೊತ್ತಾಯ್ತಾ, ಈ ರೀತಿ. ಸೊ ಇವಾಗ ಮಾರುಕಟ್ಟೆ ಬೆಲೆ, ಮಾರ್ಕೆಟ್ ಪ್ರೈಸ್ ಇವಾಗ ಕಂಡುಹಿಡಬೇಕಂದ್ರೆ ಇದಕ್ಕೊಂದು ಸೂತ್ರ ಬರುತ್ತೆ ಸ್ನೇಹಿತರೆ. ಇದಕ್ಕೊಂದು ಸೂತ್ರ ಏನು, ಇವಾಗ ನೋಡಿ, ಮಾರ್ಕೆಟ್, ಆಯಿತಾ, ಮಾರ್ಕೆಟ್ ಪ್ರೈಸ್ ನಾವು ಕಂಡುಹಿಡಬೇಕಂದ್ರೆ = TR / Q. TR ಎಲ್ಲಿದೆ, ಇಲ್ಲಿದೆ. Q ಎಲ್ಲಿದೆ, ಇಲ್ಲಿದೆ, ಆಯಿತಾ. ಇಲ್ಲಿ Q ಇದೆ ನೋಡಿ, ಅಂದರೆ ಇಲ್ಲಿ ಡಿವೈಡೆಡ್ ಮಾಡಬೇಕು, ಇದು ಅಂದಾಗ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ 0 ಬರಲ್ಲ ಸ್ನೇಹಿತರೆ, ಯಾಕೆಂದರೆ 0 ಒಳಗೆ 0 ಮೈನಸ್ ಮಾಡಿದ ತಕ್ಷಣ ಇಲ್ಲಿ 0 ಬರಲ್ಲ, ಇಲ್ಲಿ 5 ಬರುತ್ತೆ. ಯಾಕೆಂದರೆ ಒಟ್ಟು ಸ್ಥಿರ ವೆಚ್ಚ ಅಂದರೆ ಇವಾಗ ಮಾರುಕಟ್ಟೆ ಬೆಲೆ ಏನಿದೆಯಲ್ಲ, ಮಾರುಕಟ್ಟೆ ಸಮತೋಲನ ಬೆಲೆಯಲ್ಲಿ ನೋಡಿ, ಇವಾಗ ಸರಾಸರಿ ವೆಚ್ಚ ಮತ್ತು ಕನಿಷ್ಠ ವೆಚ್ಚ ಅಂದರೆ ಸೀಮಾಂತ ವೆಚ್ಚ ಮಾರುಕಟ್ಟೆ ಬೆಲೆಗೆ ಸಮವಾಗಿರುತ್ತದೆ, ಆಯಿತಾ. ಸೊ ಅದಕ್ಕೆ ಇಲ್ಲಿ ಸ್ಥಿರ ವೆಚ್ಚ ಏನಿರುತ್ತಲ್ಲ, ಇದು ಅಷ್ಟು ವೆಚ್ಚ ಏನಿದೆಯಲ್ಲ ಇದು ಸ್ಥಿರ ವೆಚ್ಚ, ಆಯಿತಾ. ಇದು 5 ಏನಿದೆಯಲ್ಲ ಇಲ್ಲಿ ಬರೀಬೇಕು, ಸ್ಥಿರ ವೆಚ್ಚ 5 ಆಗಿರುತ್ತೆ, ಆಯಿತಾ. ಇಲ್ಲಿ ನೋಡಿ, TR ಎಲ್ಲಿದೆ, ಇಲ್ಲಿದೆ. 5ರೊಳಗೆ 5 / 1 ಮಾಡಿ, ಇಲ್ಲಿ 5 ಬರುತ್ತೆ. 10 / 2 ಮಾಡಿ, ಇಲ್ಲಿ 5 ಬರುತ್ತೆ. 15 / 3 ಮಾಡಿ, 5 ಬರುತ್ತೆ. 20 / 4 ಇಲ್ಲಿ 5 ಬರುತ್ತೆ. 25 / 5 5 ಬರುತ್ತೆ. 30 / 6 ಮಾಡಿ 5 ಬರುತ್ತೆ. 35 / 7 ಮಾಡಿ ಎಷ್ಟು 5 ಬರುತ್ತೆ. ಸೊ ಗೊತ್ತಾಯ್ತಾ. ಇದು 5 ಯಾಕೆ ಬಂತಂದರೆ ಇಲ್ಲಿ ಒಟ್ಟು ವೆಚ್ಚ ಏನಿದೆಯಲ್ಲ ಇದು ಸ್ಥಿರ ವೆಚ್ಚ ಆಗಿರುತ್ತೆ. ಇದೇ ನಾವು ಇಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಈ ಎರಡು ನಾವು ಫಾರ್ಮುಲಾ ಹಾಕಿ ಈ ಎರಡು ಕಾಲಮ್ ನಾವು ಬಿಡಿಸಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಹೇಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.